ಕ್ರೇಜಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬನ್ನರ್ಘಟ್ಟ ಬಯೋಲಜಿಕಲ್ ಪಾರ್ಕ್. ಸೊ ಬಯೋಲಜಿಕಲ್ ಪಾರ್ಕ್ ಅಂದರೆ ಇಟ್ಸ್ ಎ ಝೂ. ಸೊ ಆ್ಯನಿಮಲ್ನೆಲ್ಲ ನೋಡೋಣ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಝೂ ಅಂತ. ಸೊ ಗೈಸ್, ಒಳಗಡೆ ಬಂದಿತ್ತು ನಾನು ಟಿಕೆಟ್ ತೊಗೊಂಡಿದ್ದೀನಿ ಸಫಾರಿ ವಿತ್ ಝೂ. ಸೊ ಇಲ್ಲೇ ಟಿಕೆಟ್ ಕೌಂಟರ್ ನೀವು ನೋಡ್ಬೋದು. ಸೊ ಅಲ್ಲಿ ಅವರು ಟಿಕೆಟ್ ಕೊಡ್ತಾರೆ, ನಾವು UPI ಅವರು ತೊಗೋಬೋದು. ಸೊ 2 ಆಪ್ಷನ್ ಇದೆ. ಬನ್ನಿ ಒಳಗಡೆ ಮಾಡೋದು. ಸೊ ಗೈಸ್, ಒಳಗಡೆ ಬಂದಾಯಿತು. ಸೊ ಸಫಾರಿಗೆ ಈ ಕಡೆ ಹೋಗಬೇಕು, ಅಲ್ಲಿ ನಿಮಗೆ ಬಸ್ಸಸ್ ಎಲ್ಲ ಇರುತ್ತೆ, AC ನಾನ್ AC. ಆ್ಯಂಡ್ ಬರೀ ಝೂ ಆದರೆ ಆ ಕಡೆ ಇದೆ. ಸೊ ನಮ್ಮದು ಕಾಂಬೋ ಇರೋದ್ರಿಂದ ಫಸ್ಟ್ ಸಫಾರಿ ಮುಗಿಸ್ಕೊಂಡು ದೆನ್ ನಾವು ನಾರ್ಮಲ್ ಝೂಗೆ ಬರ್ತೀವಿ. ಸಫಾರಿ ಸ್ಟಾರ್ಟ್ ಆಯಿತು, ನೋಡ್ತಾ ಇರ್ಬೋದು. ಮುಗೀತು. ಸೊ ಇವಾಗ ಝೂ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಹೇಗಿದೆ ಅಂತ. ನೋಡಿ, ಝೀಬ್ರಾಗಳು ಊಟ ಮಾಡ್ತಾ ಇದ್ದಾವೆ. ಝೀಬ್ರಾ ಇಲ್ಲಿ 3 ಇದೆ, ಅಲ್ಲೊಂದಿದೆ. ಸೊ ಇದು ಝೀಬ್ರಾ ಪಾಯಿಂಟ್. ಬನ್ನಿ ಬೇರೆ ಆ್ಯನಿಮಲ್ ನೋಡಿ ಸಕ್ಕ ಬಂದು ನಿಂತಿದೆ ಅಂತ ನೋಡೋಣ. ನೋಡಿ ಜಿರಾಫೆ, ನೋಡಿ ಜಿರಾಫೆ ಅಲ್ಲಿ ಹಿಂದೆಗಡೆ ಒಂದಿದೆ. ಸೊ ಇಲ್ಲಿ ಫ್ರಂಟಲ್ಲಿ ಒಂದು ಬಂದಿದೆ, ಹಿಂದೆಗಡೆ ಇರೋದು ಮೇವು ತಿಂತಾ ಇದೆ, ಇದನ್ನು ತಿನ್ಕೊಂಡ್ಬಂದು ನಿಂತಿದೆ. ವಾವ್, ಹೋಟೆಲ್ ಇದೆ. ಯಾರಿಗಾದ್ರೂ ಹೊಟ್ಟೆ ಹಸಿದ್ರೆ ಇಲ್ಲ ಆರಾಮಾಗಿ ಊಟ ಮಾಡ್ಕೋಬೋದು. ಝೂ ಅಲ್ಲೇ ನಿಮಗೆಲ್ಲ ಫೆಸಿಲಿಟೀಸ್ ಇದಾವೆ ನೋಡಿ. ನಾನು ಹೋಗ್ತಾ ಇಲ್ಲ, ಯಾಕಂದರೆ ನಾನು ಬರೋ ಟೈಮಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ ಹೋಗ್ತಾ ಇಲ್ಲ. ನೋಡೋಣ, ರೌಂಡ್ ಹಾಕಾದ್ಮೇಲೆ ಜಿಂಕೆ ಇದೆ ನೋಡಿ, ಅಲ್ಲಿ 4-5 ಕುತ್ಕೊಂಡ್ಬಿಟ್ಟಿದೆ. ಇಲ್ಲಿ 4 ಹೊರಗಡೆ ಕೂತಿದೆ, ಒಂದೇನೋ ಶೆಡ್ಡಲ್ಲಿದೆ. ಸೊ ಎಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದ್ದಾವೆ, ಮೇವು ತಿಂದ್ಬಿಟ್ಟಿದೆ, ಇವಾಗ ಆರಾಮಾಗಿ ಕುತ್ಕೊಂಡಿದೆ. ಬೆಂಗಾಲ್ ಟೈಗರ್ ನೋಡಿ, ಝೂಮ್ ಮಾಡ್ರು. ಬೆಂಗಾಲ್ ಟೈಗರ್ ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ. ಬಿಯರ್ ನೋಡ್ಬೋದು, ಬ್ಲ್ಯಾಕ್ ಬಿಯರ್ ಅಂದರೆ ಕರಡಿ ಕನ್ನಡದಲ್ಲಿ. ನೋಡಿ ಅಲ್ಲಿ ಆರಾಮಾಗಿ ಮಂಚದ ಮೇಲೆ ಮಲ್ಕೊಂಡ್ಬಿಟ್ಟಿದೆ. ಎಷ್ಟು ಲಕ್ಸುರಿಯಲ್ಲಿ ಇದೆ ನೋಡಿ ಕರಡಿ. ಕಾಡಲ್ಲ ಅಷ್ಟು ಲಕ್ಸುರಿನೇ ಸಿಗಲ್ಲ, ಅದಕ್ಕೆ ಮಂಚನೇ ಸಿಗಲ್ಲ. ಇಲ್ಲಿ ಮಂಚ ಬೇರೆ ಇದೆ, ಮಂಚದ ಮೇಲೆ ಮಲ್ಕೊಂಡಿದೆ. ಝೂ ಒಳಗಡೆ ಬೋಟಿಂಗ್ ಬೇರೆ ಅವೈಲೇಬಲ್ ಇದೆ, ನಾವು ಇಲ್ಲೇ ಬೋಟಿಂಗ್ ಮಾಡ್ಕೋಬೋದು. ಬನ್ನಿ. ನೀರು ಕುದುರೆ ಕನ್ನಡದಲ್ಲಿ. ಇದು ನೀರಲ್ಲೂ ಇರುತ್ತೆ, ಹೊರಗಡೆನೂ ಇರುತ್ತೆ. 2 in 1 ಪ್ರಾಣಿ. ನೀರಲ್ಲೂ ಬದುಕುತ್ತೆ, ಹೊರಗಡೆನೂ ಬದುಕುತ್ತೆ. ನೀರು ಕುದುರೆ, ಹಿಪ್ಪೋಪೊಟಮಸ್. ಎಲಿಫೆಂಟ್ 4 ಇದ್ದಾವೆ. ಸೊ ಅದು ಆಲ್ರೆಡಿ ಆನೆಗಳ ಮಾವುತನೂ ಇದ್ದಾನೆ. ನೋಡಿ ಆನೆ ಮೇಲೆ ಕುತ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಾನೆ ನೋಡಿ. ಮೊಸಳೆ ನೋಡಿ, ಮೊಸಳೆ ಕ್ರೊಕೊಡೈಲ್ ಎಲ್ಲ ಹಿಂಗೆ ನೀರಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾವೆ ನೋಡಿ. ತಣ್ಣಗಿದ್ರೆ ನೀರಲ್ಲಿ ಇರ್ತವೆ, ಸ್ವಲ್ಪ ಬಿಸಿಲೇನಾದರೂ ಬಂದರೆ ಎಲ್ಲ ಹೊರಗಡೆ ಬಂದುಬಿಡ್ತವೆ. ನೋಡ್ಬೋದು ಎಷ್ಟಿದಾವೆ ನೋಡಿ. ನವಿಲು, ಗೈಸ್ ಹಾಸ್ಟ್ರೇಜ್ ನೋಡಿ, ವೈಟ್ ಕಲರ್ದು. ಅಲ್ಲಿ ಅದ್ರ ಹಿಂದುಗಡೆ ಇನ್ನೊಂದು ಕಲರ್ ಇದೆ. ಇದು ಪ್ರಪಂಚದಲ್ಲಿ ಅತಿ ವೇಗವಾಗಿ ಓಡುವ ಪ್ರಾಣಿ ಇದು. ಬರ್ಡ್ ಸಾರಿ. ಗೈಸ್ ನೋಡಿ ಬರ್ಡ್ಗಳೆಲ್ಲ ಹೆಂಗಿದಾವೆ ಅಂತ, ಕಲರ್ ಬರ್ಡ್ಗಳಿದ್ದಾವೆ. ನೋಡಿ ಹೆಂಗಿದೆ. ಟಾರ್ಟಾಯ್ಸ್ ನೋಡಿ, ತಾಂಬೆಗಳು ಎಷ್ಟಿದ್ದಾವೆ ಅಂತ ಇಲ್ಲಿ.
ನೋಡಿ ಕೋತಿಗಳೆಲ್ಲ ಫೈಟಿಂಗ್ ಎಲ್ಲ ಆಡ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ನೋಡಿ. ನೋಡಿ ಬಾತುಕೋಳಿ ಮತ್ತು ಕೊಕ್ಕರೆಗಳೆಲ್ಲ ಹೆಂಗೆ ಕೂತಿದ್ದಾವೆ ಗಿಡದ ಮೇಲೆಲ್ಲ. ಎಲ್ಲ ಜಾತಿ ಕೊಕ್ಕರೆ ಬಾತುಕೋಳಿಗಳೆಲ್ಲ ಒಂದೇ ಕಡೆ ಇದ್ದಾವೆ. ಗೈಸ್ ಕೋತಿಗಳು ಸೆಟಪ್ ನೋಡಿ ಹೆಂಗಿದ್ದಾವೆ ಕೋತಿಗಳೆಲ್ಲ. ಇವೆಲ್ಲ ಬೇರೆ ಬೇರೆ ಜಾತಿ ಕೋತಿಗಳು. ಸೊ ಗೈಸ್ ಇದು ಎಕ್ಸಿಟ್ ಅಂದರೆ ಈ ಕಡೆಯಿಂದ ಹೊರಗಡೆ ಹೋಗೋಕ್ಕೆ. ಆಯಿತು. ಹೋಪ್ ನೀವೆಲ್ಲ ಫುಲ್ ಲಾಸ್ಟ್ ಗಂಟ ವೀಡಿಯೋ ನೋಡಿದ್ದೀರಾ ಅಂದ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Stay tuned with my channel. Please do subscribe, like, share and comment. Thank you.